ಸ್ವಾಮಿ ತಂದೆ ಪರಮಾತ್ಮ ಎಲ್ರಿಗೂ ಒಳ್ಳೇದು ಮಾಡಪ್ಪ, ಎಲ್ಲರೂ ಚೆನ್ನಾಗಿರೋಂಗೆ ಮಾಡಪ್ಪ. ದಿನು ನಿಂಗೆ ಗೊತ್ತಾಯ್ತಾ ನಾನೇನ್ ಬೇಡ್ಕೊಂಡೆ ಅಂತ? ಅದು ಯಾವಾಗಲೂ ಗೊತ್ತಿರೋದೇ ಅಲ್ವಾ, ನನ್ನ ಮದುವೆ ಬಗ್ಗೆನೇ ಅಲ್ವಾ? ಅಂತೂ ನಿನ್ಗೆ ಅರ್ಥ ಆಯ್ತಲ್ವಾ? ನೀನು ಒಳ್ಳೆ ಸುಮ್ಮನಿರಮ್ಮ. ಮುಂದಿನ ವರ್ಷದ ಜಾತ್ರೆಗೆ ಮುಂಚೆ ಈ ನಿನ್ ತಾಯಿ ಆಸೆನ ನೆರವೇರಿಸ್ತೇನೋ? ಓ ಅಮ್ಮ, ನಾನು ಕೇಳಿ ಕೇಳಿ ಸಾಕಾಗೋಯ್ತು. ಎಷ್ಟ್ ಸರಿ ಇದನ್ನೇ ಹೇಳ್ತೀಯಾ? ಏನಂದ್ರೆ ಅದ್ ನಡೆಯೋ ಟೈಮಿಗೆ ನಡೆಯುತ್ತೆ, ಗೊತ್ತಾಯ್ತಾ? ಮತ್ತೇನಂದ್ರೆ ನಿಮ್ಮ ಅಸ್ಥಿನ ಹೇಗೆ ಗಂಗೆಲಿ ಬಿಡೋದು ಅಂತ. ಹೋಗ ಸರಿ ಬಾಮ್ಮ, ಊಟಕ್ಕೋಣ, ಹಸುವಾಗ್ತಿದೆ. ಇವನೊಬ್ಬ. ಮದುವೆ ಎಲ್ಲ ಆಗತ್ತೆ ಬಿಡಮ್ಮ. ಅಪ್ಪ, ಏನು? ನನ್ಗಿವತ್ ಬೆಳಿಗ್ಗೆ ಡಾನ್ಸ್ ಪ್ರಾಕ್ಟೀಸ್ ಇದೆ, ಸ್ವಲ್ಪ ಟೈಮಿಗೆ ಹೋಗ್ಬೇಕು. ನನ್ನ ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಪ್ ಮಾಡ್ತೀರಾ? ನೀನ್ ಯಾವಾಗ್ಲೂ ಅಮ್ಮನ ಜೊತೆ ತಾನೆ ಹೋಗ್ತೀಯಾ? ನಾನು ಇವತ್ತು ಬೇರೆ ದಾರಿಲಿ ಹೋಗ್ತಿದ್ದೀನಿ. ನಿಮ್ಮ ಅಮ್ಮನ್ನೇ ಕೇಳು. ಮಗಳೇ, ಬೇಜಾರು ಮಾಡ್ಕೋಬೇಡ, ನಾನು ಡ್ರಾಪ್ ಮಾಡ್ತೀನಿ, ಬಾ. ಈ ಹುಡುಗನ್ಗೆ ಏನ್ ಇವತ್ತಿಷ್ಟೊಂದು ಅರ್ಜೆಂಟು? ಅಮ್ಮ, ಡೆಪ್ಯೂಟಿ ಮ್ಯಾನೇಜರ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ಇದೆ, ಅದಕ್ಕೆ ಬೇಕು ಹೋಗ್ಬೇಕು. ನೋಡು, ನಾನು ಇಡ್ಲಿ ಟೀ ಮಾಡಿ. ಅಯ್ಯೋ ಬೇಡಮ್ಮ, ಟೀ ಆದ್ರೂ ಕುಡಿದು ಹೋಗೋ. ಬೆಳಿಗ್ಗೆ ಹೊತ್ತು ತಿಂಡಿ ತಿಂದಿಲ್ಲ ಅಂದ್ರೆ ಆರೋಗ್ಯ ಹಾಳಾಗತ್ತೆ. ಓ, ಈಗ ನನ್ಗೇನಾಗಿದೆ ಸರಿಯಾಗಿ ನೋಡಿ. ಮತ್ತೆ ನನಗೆ ಅಡ್ವೈಸ್ ಮಾಡಿದ್ ಸಾಕು, ನೀವು ಸರಿಯಾದ ಟೈಮ್ಗೆ ಸರಿಯಾಗಿ ಊಟ ಮಾಡಿ, ಇಲ್ಲ ಅಂದ್ರೆ ಶುಗರ್ ಜಾಸ್ತಿ ಆಗುತ್ತೆ, ಗೊತ್ತಾಯ್ತಾ? ನನ್ ಮುದ್ದು ಮೀನಾಕ್ಷಿ ಅಮ್ಮ, ಸುಮ್ನೆ ಬರ್ತೀನಿ. ಈ ಪೇಪರು ಎತ್ಕೊಂಡಿಲ್ಲ ಅಂದ್ರೆ ಮತ್ತಿದೆಲ್ಲ ಯಾಕೆ ಬೇಕು? ಏನ್ ಮುಟ್ಟಿ ಅಮ್ಮ, ಬೆಳಗ್ಗೆ ಕಂಪ್ಲೇಂಟು? ಇದೇನು ಹಿಂಗಾಗಿದೆ, ಸರಿಯಾಗಿ ನೀರು ಹಾಕೋದಿಲ್ವಾ? ಇಂಥ ಬಿಸಿಲಿಗೆ ಎಷ್ಟು ನೀರು ಹಾಕಿದ್ರು ಅಷ್ಟೇ. ಸೊಪ್ಪು, ಪಡವಲ್ಕಾಯಿ, ಬೀನ್ಸು ಎಲ್ಲ ಸುಟ್ಟೋಯ್ತು. ಮುಂದಿನ ಸಲ ಮಳೆ ಬಂದ್ರೇನೆ ಹಾಕೋದು, ಸುಮ್ಮನೆ ದುಡ್ಡು ಯಾಕೆ ಹಾಳು ಮಾಡೋದು? ನಾವು ಅದೆಲ್ಲ ಸರಿ ಮಾಡಿದ್ರೆ ಆಯ್ತು. ನಡೀರಿ ಒಳಗೆ. ಓ ಸರಿ. ನೋಡಪ್ಪ, ಬೆಳಿಗ್ಗೆ ಏನಾದ್ರೂ ತಿನ್ನೋದನ್ನ ಮರಿಬೇಡ. ಓ ಅಯ್ಯೋ ಅಮ್ಮ, ನಾನು ತಿಂತೀನಿ ಅಂತ ಹೇಳಿದ್ನಲ್ಲ, ಈಗಲೂ ಒಳ್ಳೆ ಚಿಕ್ಕ ಹುಡುಗಂಗೆ ಹೇಳ್ದಂಗೆ ಹೇಳ್ತೀರಾ. ಮಕ್ಳೆಷ್ಟೇ ದೊಡ್ಡವರಾದ್ರು ಅಮ್ಮಂಗೆ ಅವ್ರ ಮಕ್ಕಳೇ. ಸರಿಯಾದ ಸಮಯಕ್ಕೆ ತಿಂದಿಲ್ಲ ಅಂದ್ರೆ ಅದರಿಂದ ಬೇಜಾರಾಗೋದು ಅಪ್ಪ ಅಮ್ಮಂಗೇನೆ. ಅಮ್ಮ, ಟೈಮಿಗೆ ಹೋಗ್ಲಿಲ್ಲ ಅಂದ್ರೆ ಲೀವ್ ಹಾಕ್ಬೇಕಾಗತ್ತೆ. ನಾನು ತಿಂತೀನಿ ಬಿಡಮ್ಮ. ಸರಿ ಬರ್ಲಾ? ಹಾಯ್ ಹಾಯ್. ಹಾಯ್. ಬಾಯ್ ಮಗಳೇ, ಬಾಯ್. ನೀನ್ ಯಾಕೆ ಇಷ್ಟು ಲೇಟಾಗಿ ಬಂದೆ? ನಾನು ಆವಾಗ್ಲೇ ಹೊರಟ್ಬಿಟ್ಟೆ. ನಮ್ಮ ಅಮ್ಮ ಬರಕ್ ಲೇಟ್ ಮಾಡಿ, ಇಲ್ಲ ಅಂದ್ರೆ ಮಾತ್ರ ನೀನ್ ಟೈಮಿಗೆ ಬಂದ್ಬಿಟ್ಯಾ? ಅವ್ನು ನಿನ್ನನ್ನೇ ನೋಡ್ತಾ ಇದ್ದಾನೆ ಅನ್ಸುತ್ತೆ. ನನ್ನನ್ನೆಲ್ಲ ನಿಮ್ಮನ್ನೇ ನೋಡ್ತಾ ಇರೋದಕ್ಕ.
ಕಣ. ಸರಿ ಹತ್ತೋ. ಅಕ್ಕ ಅವ್ನ್ ಗಾಡಿ ಸ್ಟಾರ್ಟ್ ಮಾಡ್ದ, ಇಲ್ಲೇ ಬರ್ತಿದ್ದಾನ. ಬಂದ್ರೆ ನಮ್ಗೇನೋ, ಹಾಗೆ ಹೋಗಕ್ ಹೇಳ ಅವಂಗೆ. ಆಹಾ ಕಿಲಾಡಿ. ಎದ್ದೇಳಿ ಎದ್ದೇಳಿ, ನೋಡ್ಕೊಂಡು. ಬೇಡ, ನಾನೆತ್ತೀನಿ. ತುಂಬಾ ನೋವಾಗ್ತಿದ್ಯಾ? ಬೇರೆ ಗಾಡಿ ಯಾವುದು ಕಾಣಿಸ್ತಿಲ್ವೇ? ಬನ್ನಿ, ನಾವೇ ಹಾಸ್ಪಿಟಲ್ಗೆ ಹೋಗೋಣ. ನನ್ನ ಕಾರಲ್ಲಿ ಕೂತ್ಕೊಳ್ಳಿ. ಬನ್ನಿ ಪ್ಲೀಸ್, ಬನ್ನಿ. ಮೇಡಮ್, ಅದೇನಂದ್ರೆ ದೊಡ್ಡ ಸಮಸ್ಯೆ ಏನೂ ಇಲ್ಲ. ಆಂಟಿಬಯೋಟಿಕ್ ಕೊಟ್ಟಿದ್ದೀನಿ. ಏನಾದ್ರೂ ತೊಂದರೆ ಆದ್ರೆ ಬನ್ನಿ. ಸರಿ Okay. ಡಾಕ್ಟರ್. ಸರ್ ಓಕೆ. ಥ್ಯಾಂಕ್ಸ್. ಮೇಡಮ್, ನಿಮ್ಗೆ ಇನ್ನೂ ನೋವಿದೆಯಾ? ಇಲ್ಲ, ಔಷಧಿ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಈಗ ಅಷ್ಟೊಂದು ನೋವಾಗ್ತಿಲ್ಲ. ಸಾರಿ, ನಿಮ್ಮ ಹೆಸರು ಕೇಳಿಲ್ಲ. ಏನು ಮಾಡ್ಕೊಂಡಿದ್ದೀರಾ? ರೋಸ್ಲಿನ್, ಸೇಂಟ್ ಮೇರಿಸ್ ಅಲ್ಲಿ ಟೀಚರ್. ನನ್ನ ಹೆಸರು ದಿನನ್ ನಾದನ್. ನಾನು ಪಕ್ಕದಲ್ಲಿರೋ ಫೆಡರಲ್ ಬ್ಯಾಂಕಲ್ಲಿ ಬ್ರಾಂಚ್ ಮ್ಯಾನೇಜರ್. ಓಕೆ. ಮತ್ತೆ ನನ್ನ ಸ್ಕೂಟರ್. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನಾನು ವರ್ಕ್ಶಾಪ್ ಕಳಿಸಿದ್ದೀನಿ, ನಾಳೆ ಸಿಗುತ್ತೆ. ನೀವೆಲ್ಲಿ ವಾಸ ಮಾಡೋದು? ಸೇಂಟ್ ಜೋಸೆಫ್ ಚರ್ಚ್ ಪಕ್ಕದಲ್ಲೇ. ಓಕೆ ಟೀಚರ್, ಸ್ಕೂಟರನ್ನು ನಾಳೆ ಕಳಿಸ್ತೀನಿ. ಈ ಟೀಚರ್ ಅಂತ ಕರೆಯೋದು ಬಿಟ್ಟು ರೋಸ್ಲಿನ್ ಅಂತ ಕರಿಬಹುದು. ಓಕೆ ಸರಿ, ಹಾಗೆ ಕರಿತೀನಿ. ಇಲ್ಲಿಂದ ಒಂದು ಆಟೋ ಸಿಗ್ಬೋದಾ? ಆಟೋ ಇಲ್ಲಿಂದ ನಿಮ್ಗೇನು ಸಮಸ್ಯೆ ಇಲ್ಲ ಅಂದರೆ ನಾನೇ ಡ್ರಾಪ್ ಮಾಡ್ತೀನಿ. ಪ್ಲೀಸ್ ಕಮ್. ಓಕೆ. ದಿನು, ತಿನ್ನಕ್ಕೇನಾದ್ರೂ ಕೊಡ್ಲೇನೋ? ಅದಕ್ಕೇನು ಎತ್ತಿಡಿ, ಇನ್ನೇನು ಬರ್ತಾ ಇದ್ದೀನಿ. ಇವಾಗ ಸರಿಯಾಗಿದೆ. ಏನಮ್ಮ? ಅಲ್ಲ, ಎಲ್ಲಾನು ತುಂಬಾ ಚೆನ್ನಾಗೇ ಇಟ್ಟಿದ್ಯಾ. ಅದು ಸರಿ, ನಾನು ಕರೆಕ್ಟ್ ಆಗಿದ್ರು ಹಿಡ್ಸಲ್ಲ ಅಲ್ವಾ? ನೀನ್ ಬಾರೋ. ಅಮ್ಮ ಸ್ವಲ್ಪ ನಿಲ್ಲಿ. ಅಂಬುಜಮ್ಮ, ಅವನಿಗಿಷ್ಟವಾಗಿರೋ ಏಲಕ್ಕಿ ಟೀ ತಾನೇ ಮಾಡಿರೋದು. ಅದು ನನ್ನ ಹತ್ರ ಕೇಳ್ಬೇಕಾ? ಅದ್ ನನ್ಗೂ ಗೊತ್ತು. ಅವ್ನ್ ನನ್ಗೂ ಕೂಡ ಮಗಾನೇ ಅಲ್ವಾ? ಅದು ಅವನಲ್ಲಿ ಏನೋ ಒಂದು ವ್ಯತ್ಯಾಸ ಇದೆ ಅಂತ ಅನ್ನಿಸ್ತಾ ಇದೆ. ನನ್ಗೂ ಹಾಗೆ ಅನ್ನಿಸ್ತು. ನಾನು ಅದನ್ನ ನಿಂಗೆ ಹೇಳ್ಬೇಕು ಅನ್ಕೊಂಡಿದ್ದೆ, ಅಷ್ಟಕ್ಕೆ ನೀನೇ ಅದನ್ನ ಹೇಳ್ಬಿಟ್ಟೆ. ಟೀ ರೆಡಿ. ಏನು ಇದು ಆರ್ಸಿಟ್ಟಿದ್ಯಾ? ಅಯ್ಯೋ ಅಮ್ಮ, ಬಾಯಿಗೆ ರುಚಿ ಅಂತ ಏನಾದ್ರೂ ತಿನ್ಬೇಕಾ? ಇಲ್ಲ ಅಂದ್ರೆ ಈ ಪುಟ್ಟು ಕಡಲೆ, ಪೂರಿ ಸಾಗು, ಚಪಾತಿ, ಉಪ್ಪಿಟ್ಟು, ಪೊಂಗಲ್, ಯಾವಾಗ ನೋಡಿದ್ರು ಚಟ್ನಿ, ದೋಸೆ, ದೋಸೆ ಚಟ್ನಿ, ಚಟ್ನಿ ದೋಸೆ. ಅಯ್ಯೋ ಅಮ್ಮ, ಈ ದೋಸೆ ತಿನ್ ಸಾಕಾಯ್ತು. ಕೇಳ್ತೀಯಾ? ಆದ್ರೆ ಈ ಮನೇಲಿ ವಯಸ್ಸಾಗಿರೋ ಇಬ್ರು ಹೆಂಗಸರು ಇರೋದು, ನಮ್ ಕೈಲಿ ಅದೇ ಮಾಡಕ್ಕಾಗೋದು. ನೀನೊಂದ್ ಕೆಲ್ಸ ಮಾಡು, ಒಳ್ಳೆ ಇಡ್ಲಿ, ಪೂರಿ, ಚಪಾತಿ, ಉಪ್ಪಿಟ್ಟು ಇದನ್ನೆಲ್ಲ ಮಾಡಕ್ಕೆ ಒಂದ್ ಹುಡುಗಿನ ಮದ್ವೆ ಮಾಡ್ಕೊ. ಓ, ನೋಡ್ದೆ. ನಾನ್ ಮಾತಾಡ್ಬಾರ್ದಾ? ಏನಿದು ಕೋತಿನಾ? ಏನಾಯ್ತು? ಹೋಗು. ಅಯ್ಯೋ ದೇವ್ರೆ, ಈ ಊರಲ್ಲಿ ಎಷ್ಟು ಹೆಣ್ಮಕ್ಳಿದ್ದಾರೆ, ಒಬ್ಳಾದ್ರೂ ಇವನ್ ಕಣ್ಣಿಗೆ ಬೀಳ್ಲಿಲ್ವಲ್ಲ. ಈ ಹುಡ್ಗನ್ಗೆ ಏನಾದ್ರೂ ತೊಂದ್ರೆ ಇದೆಯಾ?
ನನ್ ಮಗ ಅಲ್ವಾ ಏನು ತೊಂದ್ರೆ ಇರಲ್ಲ. ದಿನನೀಗ 30-39 ಆಯ್ತಲ್ವಾ ಮೀನಾಕ್ಷಿ? ನನ್ಗದೇನ್ ಗೊತ್ತಿಲ್ವಾ? ನೀನು ಈಗ ಮದ್ವೆ ಮಾಡ್ಕೊಂಡಿದ್ದಿದ್ರೆ ನೀನೀಗ ಅಜ್ಜಿ ಆಗಿರ್ತಿದ್ದೆ. ಎಷ್ಟು ಸಂಬಂಧಗಳು ಬಂದಿತ್ತು. ಅವನ್ಗಿಷ್ಟ ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ನಾನ್ ಹೇಳ್ಬೋದಷ್ಟೇ ಅಲ್ವಾ? ನೀನ್ ಆ ರಾಮನಗರದಲ್ಲಿರೋ ಬ್ರೋಕರ್ ಸದಾಶಿವ ಹೇಳಿರೋ ವಿಷಯ ನೀನ್ ಅವನ ಹತ್ರ ಸ್ವಲ್ಪ ಮಾತಾಡ್ ನೋಡು. ಅವನದೆಲ್ಲ ಕೇಳ್ತಾನೆ ಅಂತ ನಂಗೆ ನಂಬಿಕೆ ಇಲ್ಲ. ಆದ್ರೂ ನಾನೊಂದ್ಸಲ ನೋಡ್ತೀನಿ. I am not a drunk. I said, we are in the corner of a drawing room, made the makeshift bar. The rest of the coaching class faculties had gathered around. ನೀನೇನೋ ಪರೀಕ್ಷೆ ಗೊತ್ತಿದ್ಯಾ? ಹೌದು, ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀನಿ. They are good at the... ಇಲ್ಲಿ ಅಯ್ಯಪ್ಪ, ಒಳ್ಳೆ. ನೋಡೋ, ನಾನ್ ಸುಮಾರ್ ಸಲ ನಿನ್ಗೆ ಹೇಳ್ತಾ ಬರ್ತಾ ಇರೋ ವಿಷಯನೇ. ಆದ್ರೂ ಈಗ ನಮ್ ಬ್ರೋಕರ್ಗೆ... ಅಮ್ಮ, ಬ್ರೋಕರ್ಗೆ ಏನಾಯ್ತಮ್ಮ ಈಗ? ಏಯ್, ನೀನ್ ಸುಮ್ನೆ ಮಾತಾಡ್ಬೇಡ. ಆ ಬ್ರೋಕರ್ ಒಂದೊಳ್ಳೆ ಸಂಬಂಧ ತಂದಿದ್ದಾರೆ. ಓ, ಒಳ್ಳೆ ಮನೆತನ, ತುಂಬಾ ಸುಂದರವಾಗಿರೋ ಹುಡುಗಿ, ಒಳ್ಳೆ ಕೆಲ್ಸ, ನಿಮ್ಮಿಬ್ರು ಜಾತಕನೂ ಕೂಡ ಬಂದಿದೆ. ಹಾಗಿದ್ರೆ ನಾವು ಟೈಮ್ ವೇಸ್ಟ್ ಮಾಡೋದ್ ಬೇಡ, ಈಗ್ಲೇ ಇಲ್ಲಿಂದ ಹೊರಟ್ಬಿಡೋಣ. ನಿನ್ಗೆ ಯಾವಾಗ್ಲೂ ತಮಾಷೆನೆ. ನಿಜವಾಗ್ಲೂ ಹೇಳ್ತಿದ್ರೆ ಅಯ್ಯೋ ಅಮ್ಮ, ಇದೆಲ್ಲ ಅರ್ಜೆಂಟ್ ಆಗೋ ಕೆಲ್ಸನಾ? ಎಲ್ಲದಕ್ಕೂ ಟೈಮ್ ಆಗತ್ತಲ್ವಾ? ತಕ್ಷಣನಾ? ನೀನ್ ವಯಸ್ಸಿನವ್ರೆಲ್ಲ ಮದ್ವೆ ಮಾಡ್ಕೊಂಡು 3-4 ಜನ ಮಕ್ಳಿದ್ದಾರೆ. ಹೌದಾ? ಅವ್ರು ಅನ್ಭವಿಸ್ತಾ ಇರೋದನ್ನ ನಾನು ನೋಡ್ತಾನೆ ಇದ್ದೀನಿ. ಅದೆಲ್ಲ ಸರಿ. ಇಲ್ಲಿ ನೋಡಮ್ಮ, ಒಬ್ಬೊಬ್ಬರಿಗೂ ತಮ್ದೇ ಆದ ಟೈಮ್ ಬಂದೇ ಬರುತ್ತಲ್ವಾ? ಆ ಸಮಯ ಯಾವಾಗ ಅಂತ ಕೇಳ್ತಾ ಇದ್ದೀನಿ. ಜಾಸ್ತಿ ಲೇಟ್ ಮಾಡ್ದೆ, ನಾನು ಅದನ್ನ ಹೇಳ್ತೀನಿ. ವೈಟ್ ಅಂಡ್ ಸಿ ಮಿಸಸ್ ಮೀನುಕುಟ್ಟಿ. ನೀನ್ ಹೇಳ್ತಿರೋದ್ ನೋಡ್ತಿದ್ರೆ ನಂಗನ್ನಿಸ್ತಿದೆ ನೀನ್ ಯಾರನ್ನೋ ನೋಡ್ಕೊಂಡಿದ್ಯಾ ಅಂತ. ಯಾರು ಅಂತ ಹೇಳೋ, ನಾವ್ ನಡೆಸ್ತೀವಿ. ಯಾರ್ ಯಾವ ತೊಂದ್ರೆನೂ ಇರಲ್ಲ. ನಾನು ಹೇಳ? ನಾನೊಂದೊಳ್ಳೆ ಕತೆ ಹೇಳ್ತೀನಿ. ಒಂದೊಳ್ಳೆ ಕತೆ. ತುಂಬಾ ಹಿಂದೆ ಒಂದು ಊರಲ್ಲಿ ಒಂದು ರಾಜ ಮತ್ತೆ ರಾಣಿಗೆ ಸುಂದರವಾಗಿರೋ ಒಬ್ಬ ಗಂಡ್ಮಗು ಹುಟ್ಟ. ರಾಜನ ಹತ್ರ ನಂಬಿಕಸ್ಥನಾಗಿದ್ದ ಮಂತ್ರಿಗೆ ಅದಕ್ಕಿಂತ ಸುಂದರವಾಗಿದ್ದ ಒಂದು ಹೆಣ್ಮಗು ಹುಟ್ಟು. ಹಾಗೆ ರಾಜನ ಮಗನು ಮತ್ತೆ ಮಂತ್ರಿಯ ಮಗಳು ತುಂಬಾ ಪ್ರೀತಿ ಮಾಡ್ತಾ ಇದ್ರು. ಮಲ್ಕೊಂಡ್ಬಿಟ್ರ? ಒಂದು ದಿನ ಅವರು ಓಡೋಗೋದಕ್ಕೆ ಪ್ಲಾನ್ ಮಾಡಿದ್ರು. ಅದಾದ್ಮೇಲೆ ಒಂದು ದಿನ ನೈಟಲ್ಲಿ ಮಲ್ಕೊಂಡ್ಬಿಟ್ರಾ? ಮಲ್ಕೊಂಡ್ಬಿಟ್ರಾ? ಸುಸಿ ಅಕ್ಕ, ರೆಡಿ ಆದ್ರಾ? ಹೋಗೋಣ ಮಗಳೇ, ನಾವ್ ಹೊರಡ್ತಾ ಇದೀವಿ. ಕಮ್ ಫಾಸ್ಟ್. ಹಾ ಅಮ್ಮ, ಬಂದೆ. ಅಮ್ಮ, ಸೂಸಿ ಅಕ್ಕಗೆ ಡ್ರೆಸ್ ತಗೊಳಕ್ ಹೋಗ್ತಿದೀವಿ. ಹೋಗ್ಬಾ. ಲಾರೆನ್ಸ್ ಬಂದಾಗ ಹೇಳ್ಬಿಡಿ ಅಮ್ಮ. ನಾವ್ ಬೇಗ ಬರ್ತೀವಿ. ಹೋಗ್ ಬನ್ನಿ. ಮೆರ್ಲಿನ್. ಹಾ ಮಮ್ಮ, ಬಂದೆ. ಬಾ ಅಜ್ಜಿ, ನಾವ್ ಹೋಗ್ ಬರ್ತೀವಿ. ಟಾಟಾ. ಟಾಟಾ. ಆ ಬ್ಲೂ ಡಿಸೈನ್ ತೆಗೀರಿ ಆಂಟಿ. ಅದನ್ನು ನೋಡಿ ಆಂಟಿ, ಅದನ್ನು ಚೆನ್ನಾಗಿದೆ. ಹೇಗಿದೆ? ಇದಾ? ಅದೇ. ಅಮ್ಮ, ಇದು ತಗೊಳ್ಳೋಣವಾ? ನಿಮ್ಗಿದಿಷ್ಟ ಆಯ್ತಾ? ಪರವಾಗಿಲ್ಲ, ಇದೂನು ನನ್ಗಿಷ್ಟ ಆಯ್ತು. ನಿನ್ ಸೆಲೆಕ್ಷನ್. ಥ್ಯಾಂಕ್ ಯು ಆಂಟಿ. ತಗೊಳ್ಳೋಣವಾ? ಹಾ, ತಗೊಳ್ಳಿ. ನಾ ಬಟ್ಟೆ ಅಂಗಡಿಲಿದೀವಿ, ಆಮೇಲೆ ಮಾಡ್ತೀನಿ. ಯಾರದು? ಅಂಕಲ್. ಅಂಕಲಾ? ಯಾರ ಅಂಕಲ್? ಅದನ್ನ ನಾ ಆಮೇಲೆ ಹೇಳ್ತೀನಿ. ಅಮ್ಮ, ಚಾಟಿಂಗ್ ತುಂಬಾ ಜಾಸ್ತಿ ಆಗಿದೆ. ಏನದು? ಟೈಮ್ ಆಯ್ತು, ಬಾ ಬಾ. ಇದನ್ನು ಪ್ಯಾಕ್ ಮಾಡಿ. ಸರಿ ಅಮ್ಮ. ಮೆರ್ಲಿನ್, ನೀನ್ ಇದೆಲ್ಲ ನೋಟ್ ಮಾಡಿಟ್ಟಿಲ್ವಲ್ಲ? ಅಯ್ಯೋ, ಇದೆಲ್ಲ ಪಾಯಿಂಟ್ಸ್ ತರ ಬರ್ಕೋಬೇಕು. ನೆಕ್ಸ್ಟ್ ಪ್ಯಾರಾಗ್ರಾಫ್ ಬರ್ದಾಗ ಇದೆಲ್ಲ ನೋಟ್ ಮಾಡ್ಕೋಬೇಕು. ಇದ್ ಪೂರ್ತಿ ಪಾಯಿಂಟ್ಸ್, ಅದೆಲ್ಲ ನೋಟ್ ಮಾಡ್ಕೋಬೇಕು. ನೋಡು ಅಮ್ಮ, ನೀವೊಬ್ರು.
ನೋಡ್ಕೊ. ಇದೆಲ್ಲ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಂತ ಬರ್ಕೊ. ಇದನ್ನೆಲ್ಲ ಒಂದೇ ಸಲ ಬರಿಬೋದಮ್ಮ? 1 by 1 ಬರ್ಕೊ. ಅಣ್ಣ ನೀವಾ? ಏನು ಇವತ್ತು ಸ್ಪೆಷಲ್? ಮೀನ್ ಸಾರು ಮತ್ತೆ ಬೀಫ್ ಫ್ರೈ. ಓ, ಅಮ್ಮ ಎಲ್ಲಿ ಹೋಗಿದ್ದಾರೆ? ಜೇಸ್ ಅಂಕಲ್ ಮನೆಗೆ ಹೋಗಿದ್ದಾರೆ ಅಂತೆ. ನೀನ್ ನೋಡಿಲ್ವಾ? ಇಲ್ಲ. ಅವಾಗ್ಲೇ ಹೊರಟ್ಬಿಟ್ರು. ನಾನು ಹೆಲ್ಪ್ ಮಾಡ್ಲಾ? ಓ ಪರವಾಗಿಲ್ಲ, ಎಲ್ಲ ನಾನ್ ಮಾಡ್ಕೋತೀನಿ. ನನ್ ಫೇವ್ರೆಟ್ ಸಾಂಬಾರ್ ಮಾಡ್ತಿದ್ಯಾ ತಾನೆ? ಅಯ್ಯೋ, ನಾನ್ ಇವತ್ತು ರಸಂ ಸಾರ್ ಮಾತ್ರ ಮಾಡಿರೋದು. ನೀವ್ ತಿಂತೀರಾ ಅಲ್ವಾ? ಮತ್ತೆ ಆ ಅದು ನಿನ್ ಕೈಯಾರೆ ಮಾಡಿದ್ರೆ ರುಚಿಯಾಗಿರುತ್ತೆ. ಆಗ ನನಗೂ ಆಸೆ ಆಗುತ್ತೆ. ಏ? ಅಲ್ಲ, ನಿನ್ ಕುಕಿಂಗು ಇಷ್ಟ ಆಗುತ್ತೆ ಅಂತ ಹೇಳಿದೆ. ಓ ಹಂಗ. ಡ್ರೆಸ್ಸು ಸೂಪರ್. ಗುಡ್ ಸೆಲೆಕ್ಷನ್. ಚೆನ್ನಾಗಿ ಮ್ಯಾಚ್ ಆಗಿದೆ ಕಲರು. ಬಿಡಿ ಅಣ್ಣ, ಪ್ಲೀಸ್ ಬಿಡಿ ಅಣ್ಣ ಪ್ಲೀಸ್. ಏನಣ್ಣ ಇದು? ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ಏ ಅಣ್ಣ ಪ್ಲೀಸ್, ನಾನು ಹೇಳೋದ್ ಮತ್ತೆ ಕೇಳು. ಅಣ್ಣ ಬಿಡಿ. Please. ಅಣ್ಣ ನಾನ್ ಬಿಡಿ ಮಾತ್ನ ಅಂದೆ. ಕೇಳು, please. ಅಣ್ಣ ಬಿಡಿ. ಏನ್ ಮಾಡ್ತಿದ್ದೀರಾ? ಅಣ್ಣ ಚುಚ್ಬಿಡ್ತೀನಿ. ಅಣ್ಣ ಬಿಡಿ. ಏನಾಗಲ್ಲ. ಅಣ್ಣ ಬಿಡಿ ಅಂತ ಹೇಳ್ದೆ. ಬೇಡ, ಯಾರಿಗೂ ಗೊತ್ತಾಗಲ್ಲ ಅಂತ ಅಣ್ಣ ಬಿಡಿ ಹೇಳ್ತಿಲ್ವಾ? ನನ್ ಕೈನ. ಕಿರುಚ್ಬೇಡ. ಬಿಡಿ, ಬಿಡಿ. ಮಾತ್ ಕೇಳು. ತಮಾಷೆ ಮಾಡ್ಬೇಡಿ, ನಾನ್ ನನ್ ಮಾತ್ ಕೂಗ್ಬಿಡ್ತೀನಿ. ಕೇಳು. ಯಾರಿಗೂ ಗೊತ್ತಾಗಲ್ಲ. ಅಕ್ಕನ್ ಕರೀತೀನಿ ನಾನು. ಸುಮ್ಮನೆ ಕಿರುಚ್ಬೇಡ. ಚಿಚ್ಚಿ. ಆಂಟಿ ಏ ಮೆರ್ಲಿನ್, ನಾನೇನು ಮಾಡಿಲ್ಲ. ನೀನೆಲ್ಲ ನನ್ನ ಅಪ್ಪನ. ಮೆರ್ಲಿನ್. ಹೇಳು ಹೇಳು. ಮಗಳೇ, ನೀನ್ ಈ ತರ ಎಲ್ಲ ಮಾಡ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನೀನ್ ನನ್ನ ಅಪ್ಪನಲ್ಲ. ಮಗಳೇ, ಮಗಳೇ, ಮಗಳೇ. ಮಗಳೇ, ರೋಸಿ ಮಗಳೇ, ಅಳೋಂಥದ್ದೇನೂ ಆಗಿಲ್ಲ. ನಮ್ಗೆ ಇದಕ್ಕೆ ಸೊಲ್ಯೂಷನ್ ಇದ್ದೇ ಇದೆ. ಬೆಳಗಿಂದ ಏನು ತಿಂದೇ ಇಲ್ಲ. ಛೇ, ಶೇ,
ಲಾರೆನ್ಸ್ ಫೋನ್ ಸ್ವಿಚ್ ಆಫ್ ಆಗಿದೆಯಲ್ಲ. ಲಾರೆನ್ಸ್ದು ಬೇರೆ ಯಾವ್ದಾದ್ರು ನಂಬರ್ ಇದೆ ಮಗಳೇ? ಇಲ್ಲ ಅಂಕಲ್. ಬೆನ್ಸಿ, ಹಾ ನೀನು ಇವಳ ಜೊತೆನೇ ಇರು, ನಾನು ಹೊರಗಡೆ ಹೋಗಿ ಬರ್ತೀನಿ. ಅಮ್ಮಮ್ಮ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ರೋಸ್ಲಿನ್, ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಹೋಗಿ ಏನಾದ್ರೂ ತಿನ್ನು, ನಾನೇ ತಗೊಂಡ್ ಬರ್ಲಾ? ಬಿ ಕೂಲ್.